ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮನೆ ಕ್ಲೀನ್ ಮಾಡಬೇಕು, ಹಾಗಾಗಿ ಈ ಅವತಾರದಲ್ಲಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಅಪ್ಲೋಡ್ ಮಾಡಬೇಕಲ್ವಾ, ಹಾಗಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೀನಿ ಕ್ವಿಕ್ಕಾಗಿ. ಹಾಗೆ ಸಾಂಬಾರು ಬಂತು, ಮಸೊಪ್ಪು ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಕೆಲಸ ಮಾಡೋದ್ರಿಂದ ಅಡುಗೆ ಸಾಂಬಾರು ಇದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಮತ್ತೆ ಮಾಡೋಕ್ಕಾಗಲ್ಲ, ಟೈಮು ಸಿಗಲ್ಲ ನನಗೆ. ಹಾಗಾಗಿ ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನೋಡಿ ನನ್ನ ಮಗ ಕೂತ್ಕೊಂಡು ತಿಂತವನೆ, ಖಾರ ಆಗಿದ್ರು. ಆಮೇಲೆ ಸಿಗೋಣ ಬಾಯ್. ಸೊ ಟೊಮೆಟೊ ಬಾತ್ ಮಾಡಿದ್ದೀನಿ ದಿಢೀರಂತ, ಚೆನ್ನಾಗಿದೆ, ಫಸ್ಟ್ ಕ್ಲಾಸಾಗಿ ಬಂದಿದೆ. ತಿಂತಾ ಕೂತಿದ್ದೀನಿ. ಫ್ರೆಂಡ್ಸ್ ನೋಡಿ, ಪಾತ್ರೆಗಳೆಲ್ಲ ಬಾಕ್ಸ್ಗಳೆಲ್ಲ ಇಳಿಸ್ಕೊಂಡಿದ್ದೀನಿ, ಇಷ್ಟನ್ನು ವಾಶ್ ಮಾಡಬೇಕು. ಫುಲ್ಲು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ಇವಾಗ ಮಸೊಪ್ಪಿಗೆ ಸಾಂಬಾರು ಮಾಡೋಕ್ಕೆ ಸೊಪ್ಪೆಲ್ಲ ಬೇಯಿಸಿ ಜಾರ್ಗೆ ಹಾಕಿದ್ದೀನಿ. ಇವಾಗ ರುಬ್ಬಬೇಕು. ಸೊ ಫಸ್ಟು ಡೈಲಿ ರೊಟ್ಟಿಂದು ಪಾತ್ರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಫಸ್ಟ್ ಇದನ್ನೆಲ್ಲ ವಾಶ್ ಮಾಡಿ ಆ ನಂತರ ಈ ಕೆಲಸಕ್ಕೆಲ್ಲ ಟ್ರಾನ್ಸ್ಫರ್ ಆಗಬೇಕು. ಸೊ ಸಿಕ್ಕಾಬಟ್ಟೆ ಕೆಲಸ ಇದೆ. ಬೇಸಿಕ್ ಕೆಲಸ ಇನ್ನೂ ಮುಗಿಸಿಲ್ಲ. ಬೇಸಿಕ್ ಕೆಲಸ ಮುಗಿಸಿದ ಮೇಲೇ ಕ್ಲೀನಿಂಗ್ ಕೆಲಸ ಶುರು ಮಾಡೋದು. ಫುಲ್ ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಪೂರ, ಅಡುಗೆ ಮನೆ, ಹಾಲು, ರೂಮು ಎಲ್ಲ ಕ್ಲೀನ್ ಮಾಡಬೇಕು. ಅದೆಷ್ಟು ಕೈ ನೋವು ಬರ್ತೋ ಗೊತ್ತಿಲ್ಲ, ಆಲ್ರೆಡಿ ಕೈ ನೋವು ಬಂದ್ಬಿಟ್ಟಿದೆ ನನಗೆ. ನೋಡಿ ಒಂದೊಂದೇ ಮಾಡೋಣ. ಫಸ್ಟ್ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ನನ್ನ ಮಗಂಗೆ ಇವಾಗ ಮತ್ತೆ ಟೈಮ್ ಆಗ್ತಾ ಬಂತಲ್ಲ, ಊಟ ಕೇಳ್ತಾನೆ. ಅವನು ಒಂದು ಇಡ್ಲಿ ತಿಂದಿದ್ದೆ, ಮತ್ತು ಊಟ ಕೇಳ್ತಾನೆ. ಹಾಗಾಗಿ ರೈಸ್ ಮಾಡಿ ಇಟ್ಬಿಟ್ಟು ಈಗ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಈ ಕೆಲಸಗಳೆಲ್ಲ ಶುರು ಮಾಡ್ಕೊಳ್ತೀನಿ. ಕಾಯಿ ಇನ್ನ ಈ ಕಡೆ ಧೂಳ್ ತೆಗಿತಾ ಇದ್ದೀನಿ. ನೀನು ಹೆಂಗ್ ಟರ್ನ್ ಮಾಡೆ? ಸೊ ಇಲ್ಲಿ ಸಂದಿಲಿ ಪೊರ್ಕೆ ಎಲ್ಲ ಹಾಕಕ್ಕಾಗಲ್ಲ, ಹಾಗಾಗಿ ವಾಟರ್ ಕ್ಲೀನ್ ಮಾಡೋ ಬ್ರಷ್ ಎಲ್ಲ ಕ್ಲೀನ್ ತೆಗೆದ್ಬಿಟ್ಟಿದ್ದೀನಿ. ಡಸ್ಟ್ ಎಲ್ಲ ತೆಗೆದು ಕ್ಲೀನಾಗೆ ಒರೆಸಿ ಆ ನಂತರ ಅಲ್ಲೆಲ್ಲ ನನ್ನ ಮಗ ಪಾತ್ರೆ ಫಸ್ಟ್ ಕಿಚನ್ ಅಲ್ಲಿರೋ ಧೂಳೆಲ್ಲ ತೆಕ್ಕೋಬೇಕು. ಆಮೇಲೆ ಪೈದು ತೊಳೆಯೋದು. ಏನ್ ಗೊತ್ತಾ ಫ್ರೆಂಡ್ಸ್, ಇವ್ ನನ್ನ ತಮ್ಮ ಇದಾನಲ್ಲ, ಹೇಳೋಣ, ಅವನು ಚಾಕ್ಲೇಟ್ ತಿನ್ಬಿಟ್ಟಾರ ಮಿಲ್ಕಿ ಬಾರ್ ಫ್ರೆಂಡ್ಸ್. ಅವ್ನು ಬೇಕಾದ್ರೆ ತಗೋಬೇಕಾಗಿತ್ತು ತಾನೆ, ಏನೇನ್ ಮಾಡೋಣ, ಮಿಲ್ಕಿ ಬಾರ್ ತಿನ್ನಲ್ಲ ಅಂದ್ಬಿಟ್ಟು 5 ರೂಪಾಯಿ 2 ಕೊಡ್ಸಿದ್ದೆ. ತಿಂದು ನಂದು ಇಷ್ಟು ಉದ್ದ 10 ರೂಪಾಯಿದು ಮಿಲ್ಕಿ ಬಾರ್ ಕಿತ್ಕೊಂಡು ನುಂಗವನೆ. ಆಯ್ತಾ ನಿಮ್ಮಿಬ್ರದು? ಅಲ್ಲಿ ಪೊರ್ಕೆ ಕೊಡು. ನೀನ್ ನೋಡಿ ಹೆಂಗಾಡ್ತಾವ. ಕ್ಲೀನ್ ಮಾಡುವಾಗ ಆಕ್ಚುಲಿ ಮನೆಯೆಲ್ಲ ಕ್ಲೀನ್ ಮಾಡಕ್ ಒಂದಿನ ಬೇಕು, ಕಿಚನ್ ಕ್ಲೀನ್ ಮಾಡಕ್ಕೆ ಒಂದಿನ ಬೇಕು. ಕ್ಲೀನ್ ಮಾಡಿ ರೆಡಿ ಮಾಡಕ್ಕೆ ಅಂದ್ರೆ ಅಷ್ಟು ಕಸ. ಅಡ್ಗೆ ಮನೆ ಕಸ ಅಂತೆಲ್ಲ ಜೋಡ್ಸೋದು, ತೆಗಿಯೋದು, ಜಿಡ್ಡು ಎಲ್ಲ ಸಿಕ್ಕಾವಟ್ಟೆ ಇರುತ್ತೆ. ಹಂಗಾಗಿ ಅಡ್ಗೆ ಮನೆ ಕ್ಲೀನ್ ಮಾಡಕ್ಕೆ ಒಂದ್ ದಿವಸ ಟೈಮ್ ಬೇಕಾಗತ್ತೆ. ಮನೆಯೆಲ್ಲ ಒಂದ್ ದಿವಸ ಕ್ಲೀನ್ ಮಾಡಕ್ಕೆ ಮನೆಯೊಳಗಡೆ ಹೆಲ್ಪ್ ಮಾಡಲ್ಲ ಅವರು, ಸಿಕ್ಕಾಬಟ್ಟೆ. ಈ ಮನೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಅಮ್ಮಂಗೆ ಅವ್ರ ಮನೆಗ್ ಬರ್ತಾ ಇರೋದೇ ದೊಡ್ಡ ವಿಷಯ. ಹಂಗ ಹೌದಾ, ಮನೆಗ್ ಬರ್ತಾ ಇರೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಬೈ ಫ್ರೆಂಡ್ಸ್, ನೀವು ಧೂಳ್ ಬಿದ್ಬಿಟ್ಟು ಇನ್ಫೆಕ್ಷನ್ ಆಗ್ಬಿಟ್ಟಿರಾ? ಹಾಕ್ಬಿಡ್ತಾರ ಏನು ಮಾಡುವೆ. ಫ್ರೆಂಡ್ಸ್ ಹೆಂಗ್ ಗೊತ್ತಾ, ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಒಂದು 3 minutes ಅಲ್ಲಿ ಜಂಪ್ ಸ್ಕೇರ್ ಮಾಡಿಸ್ತೀನಿ. ನಿಂಗೆ ಗೊತ್ತಾ? ಎದುರಿಸ್ತಾ ಇದ್ದೀನಿ ಅವ್ರನ್ನ. ಏನನ್ನ ಮಾಡೋದು, ಹಿಂಗೆಲ್ಲ ಮಾಡ್ಬಿಡ್ತೀನಿ. ಫ್ರೆಂಡ್ಸ್ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ, ಮುಗಿ ಉತ್ತಾ ಇಲ್ಲ.
ತಗ್ ನಾನೇ ಹಾಕ ಕುಡಿದು ಬಿಡಿದ್ರೆ ಅದನ್ನ ಚೆನ್ನಾಗಿತ್ತು ಗ್ಲುಕೋಸ್ ಬಾಯ್. ಸೊ ಇವತ್ತು ಭಾನುವಾರ, ಆದರೆ ಭಾನುವಾರ ಅಂತಲೇ ಫೀಲ್ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ಯಜಮಾನ್ರು ಬೆಳಿಗ್ಗೆನೇ ಇದ್ದು ಕೆಲಸ ಮಾಡಬೇಕು ಅಂದ್ಬಿಟ್ಟು ಹೋದರು. ಸೊ ಇನ್ನು ಮತ್ತೆ ಕೆಲಸ ಎಲ್ಲ ಹಾಲ್ದು ಮತ್ತು ರೂಮ್ದೆಲ್ಲ ನನ್ನ ತಲೆ ಮೇಲೆ ಬಿತ್ತು. ಅವ್ರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಕ್ಲೀನ್ ಮಾಡಿಕೊಡ್ತಾರೆ ಸಂಡೇ ಅಂದರೆ, ಸರಿಯಾಗಿ ಕೈ ಕೊಟ್ಟರು. ಇವಾಗ ನನ್ನ ಕೈ ಬಿದ್ದೋಗೋ ಥರ ಕೆಲಸ ಮಾಡಿ ಮುಗಿಸ್ಬೇಕು, ಬೇರೆ ಆಪ್ಷನ್ ಇಲ್ಲ. ಸ್ವಲ್ಪ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ಇವಾಗ, ಹಂಗಾಗಿ ಸ್ವಲ್ಪ ಫ್ರೀ ಆಗ್ತೀನಿ ಅಷ್ಟೇ. ಇಲ್ಲಾಂದರೆ ಇನ್ನೂ ಕೈ ನೋವು ಬರುತ್ತೆ ಜಾಸ್ತಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ವಾ. ಹಾಗಾಗಿ ಇವಾಗ ಹಾಲಲ್ಲಿ ಬಂದಿದ್ದೀನಿ ಹೆಲ್ಪ್ ಮಾಡ್ತಾವಳೆ. ನಂಗೆ ಸಾಕಾಯಿತು. ಇವನು ಒರೆಸ್ತಾವನಂತೆ, ಅವಳು ಒರೆಸ್ತಾವಳೆ. ಶೋಕೇಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಅಂದರೂ ಅದೆಲ್ಲ ಎಂತಿ ಕಸ ಕಸ ಥರ ಇದೆ ಅಂತೀರಾ, ಅದ್ಯಾವುದು ಬಿಸಾಕಂಗಿಲ್ಲ, ಬಿಸಾಕಿದ್ರೆ ಅಷ್ಟೇ. ಆಯ್ತಮ್ಮ. ಓ ಇಬ್ಬಿಬ್ರು ಮಕ್ಕಳು ಕ್ಲೀನ್ ಮಾಡ್ಕೊಡ್ತಾವ್ರಪ್ಪ ನಮಗೆ, ಇಬ್ಬಿಬ್ರು ಸಾಕಮ್ಮ. ಓಕೆ ಅಮ್ಮ. ಫ್ರೆಂಡ್ಸ್, ನಮ್ಮ ಮನೇಲಿ ಮನೆ ಕ್ಲೀನ್ ಮಾಡೋಕೆ ಎಷ್ಟು ಪೈಪೋಟಿ. ಅವಳು ಕ್ಲೀನ್ ಮಾಡ್ತಾಳೆ ಅಂತ ಈ ನನ್ನ ಮಗ ಆಟ ಮಾಡ್ಕೊ ಕೂತಾನೆ. ವರ್ಸು ವೈಪ್ ಮಾಡು ಫಸ್ಟು ಕ್ಲೀನಾಗೆ. ಅವಳು ಮಾಡ್ತಾಳೆ ಅಂತ ಇವಳು ಮಾಡ್ತಾಳೆ ಅಂತ ಅವನು. ಇವರಿಬ್ರು ಜೊತೆ ಸೇರ್ಕೊಂಡು ನನ್ನ ಮನೆ ಕ್ಲೀನೇ ಮಾಡಕ್ ಆಯ್ತಾ ಇಲ್ಲ. ಇನ್ನ ರೂಮ್ ಕ್ಲೀನ್ ಮಾಡ್ಬೇಕು. ನಾನು ಆ ಫೋಟೋ ಎತ್ಕೊ ಮೇಲ್ಗಡೆ. ಇವರಿಬ್ರದ್ದು ಇದೇ ಗಲಾಟ ಇದೆ. ಅವ್ನು ನೋಡಿ ಶೋ ಆಫ್ ಎಲ್ಲ ನೋಡ್ತಾವ್ರೆ ಅಂತ ಓವರಾಗಿ ಮುಚ್ತಾ ಬಿದ್ದವನೆ ಆ ನನ್ನ ಮಗ. ಅಯ್ಯೋ 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 ಅಯ್ಯೋ. ಒಳಕೆಲ್ಲ ಒರೆಸ್ತಾನಂತೆ ನೋಡ್ರಿ. ನೋಡ್ರಿ ಮತ್ತೆ ನೋಡಿ ಮತ್ತೆ ನಮ್ಮಪ್ಪ ನಮ್ಮಮ್ಮ ನಾನು ನನ್ನ ತಮ್ಮ ಇಲ್ಲಿದ್ದಾನೆ ಒಳಗಡೆ. ಒಳಗಡೆ ಅವನೇ ಇವ್ರ ತಮ್ಮ. ಬೇಗ ಬೇಗ ಮಾಡ್ರಿ. ಡೂ ಡೂ ಡೂ. ನೋಡ್ರಿ ಸಂಡೇ ಟೈಮಿಂಗ್ ಕೆಲಸ ಕೊಡ್ರಿ ಹುಡುಗರಿಗೆಲ್ಲ. ಎಷ್ಟೊಂದು ಕೆಲಸ ಮಾಡ್ತಾವ್ರು ನಮ್ಮ ಹುಡುಗರು ಇವತ್ತಂತೂ. ಹಬ್ಬ ಇಬ್ರು ಸೇರ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಗೂಡ್ಸ್ ಗುಂಡ ಹತ್ರ ಮಾಡಾಕ್ತಾವ್ರೆ. ಅವ್ರ ಅಪ್ಪ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ ಇವತ್ತು. ಇವನ ಹಬ್ಬ ವರ್ಷಿರೋಗಿಂತ ಹೆಚ್ಚಾಗಿ ಆಡ್ತಾನೆ. ಅಪ್ಪ ಫೋಟೋನದು ಒರ್ಸಿಲ್ವ? ಇನ್ನ ಬೇಗ ಬೇಗ ಮಾಡು ಪ್ರತಿ, ನಂಗೆ ಬೇರೆ ಕೆಲಸ ಇದೆ. ಅದೆಲ್ಲ ಬುಕ್ಸ್ ಎಲ್ಲ ತೆಗೆದು ಒರೆಸ್ಬೇಕಲ್ಲ, ಎಲ್ಲ ಧೂಳಿ ಇರುತ್ತೆ. ಅವ್ನು ತಿಕ್ಕಿದ ಕಡೆನೆ ತಿಕ್ತಾ ಬಿದ್ದವನ ತಗೆ. ಬೇಗ 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 ಬೇಗ. ಏಯ್ ಪ್ರತು, ಹಂಗ್ ಹಿಡ್ಕೋಬಾರ್ದು, ಹಿಂಗ್ ಹಿಡ್ಕೋಬೇಕು. ತೂತು ಕೈ ಹಾಕೋ. ಏನ ಕುಡಿ. ಕೆಲಸ ಮಾಡಮ್ಮ. ಆಯ್ತು, ಹಿಡ್ಕೋಬೇಕೇನೆ. ಏನ್ ಬೇಡ. ಅಪ್ಪ ಇವಳು ಹೆಂಗ್ ಆಡ್ತಾವಳೆ ಅಂದ್ರೆ. ಹಾಕು ಕ್ಲೀನಾಗಿ ಹಾಕು. ಉಲ್ಟಾ ಪಲ್ಟ ಹಾಕ್ಬಿಟ್ಟಿಯ. ಅದು ಸಿಗಾಕಬೇಕು ಪೂರ್ತಿ. ಬಿಟ್ಬಿಟ್ಟಿಯ ಕೈನ. ಹೋಲ್ ಎಲ್ಲಿದೆ ಅಲ್ಲಿಗೆ ಸಿಕ್ಸು. ಹಂಗಲ್ಲ ಹಿಡ್ಕೊಳ್ಳೋದು ಚಿನಿ, ಕೆಳಗಡೆ ಹಿಡ್ಕೊ. ಕೆಳಗಡೆ ಇಲ್ಲಿ ಇಲ್ಲಿ. ಹಂಗ್ ಹಿಡ್ಕೊ. ಹಂಗ್ ಹಿಡ್ಕೊಂಡು ಹಾಕು. ತೂತ್ ಎಲ್ಲಿದೆ ಅಂತ ಸಿಕ್ಸು. ಮೊಳೆಗೆ ಸಿಗಿಸ್ತಾ? ಸಿಕ್ಸಿಲ್ಲ ಸಿಗ್ತಾ? ಬಿಡು. ಲೆಫ್ಟ್ ಹ್ಯಾಂಡ್ ಬಿಡು. ಸರಿ ಮಾಡು, ಗಡಿಯಾರ ಸರಿ ಮಾಡು. ಇಳಿ. ಸಿಕ್ಸಿದೆ ತಾನೇ? ಇಳಿ. ಇವ್ಳು ನೋಡಿ ಹೆಂಗೆ ಆಡ್ತಾಳೆ ವಾಷಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡು. ಒಬ್ಬ ಇಳಿ. ಹೊಡೆ ಧೂಳೊಡೆ ಬೇಗ ಬೇಗ ಚೆನ್ನಾಗೆ. ನಮ್ಮ ಅಮ್ಮನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಂಗೆ ಅಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ಮೇಲೆಲ್ಲ ಹತ್ತಿ ಸಕ್ಕಸ್ ಮಾಡಿ ಭಯ ಆಗೋಯ್ತು. ಏನ ಬೇರೆ ಚಡ್ಡಿ ಹಾಕಿಲ್ಲ. ಏನದು? ಏನೇ ಧೂಳಿಗೆ ಅಲ್ಲಿ ಬಿದ್ದವಳಂಗೆ ಆಡ್ತಾವಳೆ. ಅಲ್ಲಿ ಹೋದ್ರು ಗೋಡೆ ಇವಾಗ ಗೋಡೆ ಹೋದ್ರು. ಓ ಹಂಗಲ್ಲಪ್ಪ, ಇಲ್ಲಿ ಕೆಳಗಡೆ ಗೋಡೆ ಹೋದಮ್ಮ. ಇವಾಗ ಧೂಳು ಕೂತಿರುತ್ತೆ. ಪೊರ್ಕೆ ಕೊಡ್ಲಾ? ಇರು ನಿಮಿಷ.